ನಿಮ್ಮ ಬಂಡಿಯನ್ನು ಖಂಡಿಸಿ ಹಿಂದಕ್ಕೆ ಸಾಸಿಗಳ ದಂಡಕ್ಕೆ ದಂಡಿಯಾಗಿ ತಿಂಡಿ ಹಾಕಿ ಕಂಡೆಯ ಏ ಭಂಡ ಮುಳ್ಳೆ ಏ ಭಂಡ ಭೀಮನೆ ಬಲಿಗೆ ಎಲ ಈ ಭಂಡ ಭೀಮನೆ ದಿಂಡು ಗೆಟ್ಟ ಇಂದು ರಾಯರ ಮಂಡಲದಲ್ಲಿ ಮಂಡೆಯನ್ನು ಎತ್ತಿಕೊಂಡು ಕಂಡ ಕಂಡಂತೆ ಮಗಳಾಡುವೆಯ ತಿಂಡಿವಾಗಲೇ ಈ ಭೂಮಂಡಲದಲ್ಲಿ ಇಂದು ರಾಯರಿಗೆ ಗಂಡರ ಗಂಡ ನಾನಲ್ಲದೇನೋ ಚಂಡ ಹೆಸರನ್ನು ಬಂಡು ಮಾಡಿಸುವ ಲಂಡ ಏತಕ್ಕೆ ಕತ್ತೆಯಂತೆ ಒದರುವೆ ಬಂಡ ಆಡಿಸಿ ಬಿಡುವೆನು ನೋಡಿ ನಿನ್ನೆಯ ರುಂಡ ಎಲೇ ಬಂಡ ಭೀಮನೇ ನಮ್ಮವರು ಕೆಟ್ಟ ಅಡವಿಯ ಚಿಂತೆಯನ್ನು ಮಲಗಿರಲು ಆ ಸಮಯದಲ್ಲಿ ನಾನೊಬ್ಬನೇ ನಿರ್ಭಯನಿರಲು ಅಷ್ಟರಲ್ಲಿ ಸಮೀಪದಲ್ಲಿರುವ ಬೆಟ್ಟ ತೋಳಿದ್ದ ಇಡಂಬಿಯರೆಂಬ ಕಾಳಗ ತೊಳಸಿಲಿ ಇಡಂಬಿಯನ್ನು ಕಡಮೋಹದಿಂದ ಪಡೆದುಕೊಂಡ ಗಂಡನ ಗಂಡನೆಂಬುದು ಗೊತ್ತಿಲ್ಲವರ ಬಂಡ ಎಲೈ ಭಂಡನ ಗಂಡನಾದ ಭೀಮ ದುಷ್ಟನಾದ ದುರ್ಯೋಧನ ಪುಂಡ ವೈರಿಯ ಚಂದ ಬಿಕ್ಕರುವ ಶತ್ರುಗಳ ಗಂಡ ಧೂರ್ಣವ ಗಂಡನಾದ ಎನ್ನಂ ಕಂಡು ಈ ರಾಜಮಂಡಲದಲ್ಲಿ ಎನ್ನಂ ಕಂಡ ಕಂಡಂತೆ ಮಗಳಯ್ಯ ಸಹಜವಾಗಿ ಮಗಳ ಪ್ರಸ್ಥ ಭಂಡ ಹುಲ್ಲತನೋ ಬಿಡಿಸೋಣ ಬಂಡ ನಿನಗೆ ತಂಡ ಎಲೈ ಕುಲ್ಲನಾಥ ಹುಲ್ಲು ಮುಳುಗನೆ ಎಲೈ ಪ್ರಸ್ಥನಾಥ ಬಂಡ ಭೀಮನೆ ಮೂರು ಲೋಕದಲ್ಲಿ ಕೊಲ್ಲಿದ ರಾಜ ನಮ್ಮ ಹಲ್ಲು ಮುರಿವನೆಂಬ ಸೊಲ್ಲು ನಿನಗೆ ನಿಮ್ಮ ಅಣ್ಣನು ನಮ್ಮಲ್ಲಿ ಸೋತಾಗಲೇ ಬಂತಲೇ ಶಕ್ತಿಯಾದಿಗೆ ಕಂಡು ನಮ್ಮನ್ನು ಅಲ್ಲಿನ ಮನೆಯೊಳಗೆ ಹೋಗಿಸಿ ಎಷ್ಟು ವಿಧದಿಂದ ನಷ್ಟಪಡಿಸಿದಲ್ಲ ಪ್ರಶ್ನೆ ಕೈ ಕಾಟಿನ ತಿಂಡಿ ಬಂದರೆ ಜಾತ್ರೆಯೊಂದ ಚಕ್ರಂಗಳಲ್ಲಿ ಮಾಡಿದ ಚಿತ್ರಾನ್ನ ಪರಮಾನ್ನ ಹಿಂಡಿ ಪಕ್ಕಡಿ ದಂಡಗಡವ ಮೊದಲಾದ ಪದಾರ್ಥಗಳು ಸಿದ್ಧವಾಗಿ ಇರುವ ಸುದ್ದಿಯನ್ನು ಕೇಳಿ ಆ ಜಗತ್ತು ಹೋಗಲಿ ಮೂರ್ಖ ಮಾಡಿ ನನ್ನ ಪಂಥ ಎಲೈ ಮುಟ್ಟಿಹೀನನಾದ ಕರ್ಣ ಎಲೈ ಕಡಿಗೆ ತಿಂದು ಬಿದ್ದಿರುವ ಭೀಮಸೇನಿಗೆ ಘೋರದಿ ಕತ್ತಲಿಸಿ ಔಷಧಿ ರದ್ದು ಮಾಡಿ ಒಂದು ಪೆಟ್ಟು ತಿಂದು ನೆಲಕ್ಕೆ ಬಿದ್ದು ಒಂದು ಸುದ್ದಿಗಳ ಆಟಕ್ಕೆ ಆಚೆಗೆ ಎದ್ದು ಹೋಗಲೇ ಬುದ್ಧಿಹೀನರೇ ಕರ್ಣರೇ ಎಲೈ ದುರ್ಜನ ಶಿಖಮಣಿಯಾದ ಅರ್ಜುನ ಲಜ್ಜೆಗೆಟ್ಟು ಮೂರ್ಜಗದೋಳ್ ಭಿಕ್ಷೆಗಾರನಂತೆ ಮನೆ ಮನೆಗೆ ತಿರಿದು ಹುಂಡವನು ನೀನು ಅಥವಾ ನಾನು ಮೂರ್ಖ ಸಿದ್ಧ ಗುಣ ಪ್ರಸಿದ್ಧನಾದ ನಿಮ್ಮ ಅಣ್ಣನ ನೇಮಕ್ಕೆ ಭಕ್ತನಾಗಿ ಬಿದ್ದಿರು ನಿಮ್ಮ ಪ್ರೇಮದ ಹೆಂಡತಿಯನ್ನು ಹಿಡಿದುಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿರುವೆನು ಗಂಡು ಗರಿಯಾಗಿದ್ದರೆ ಬಿಡಿಸಿಕೊಂಡು ಹೋಗು ಕೈಲಾಗದಿದ್ದರೆ ಎಲ್ಲ ಪಾದಕ್ಕೆ ಶರಣ ಮಾಡು ಮೂರ್ಖ ನೋಡುವಿರಿ ಎನ್ನೋಳು ಒಳ ತರ್ಕ
ಎಲೆ ದೊಡ್ಡನ ಶಿಖಮಣಿಯಾದ ಅರ್ಜುನ, ದುಷ್ಟ ಪರಮ ಪಾಪಿಷ್ಟ ಭ್ರಷ್ಟನ ಮಂಡದ ಶ್ವಸನ. ಎಲೆ ಬಂಡ ಅರ್ಜುನ, ನಿನ್ನ ಮೂರು ಲೋಕದ ಗಂಧ ನಂತುಕೊಂಡಾಡುವುದು ದಂಡವಲ್ಲವೇನು? ದುರ್ಯೋಧನನ ಕೊಂಡಾಡುವ ದಂಡವಲ್ಲವೇನು? ದುರ್ಯೋಧನ ಏ ಅಧಮ, ಐ ಬಂಡ, ನೀವು ಬಲು ಚಂಡರು ಜಗತ್ಖಂಡರು ಅಪ್ರಚಂಡರು. ಎಲೆ ಅರ್ಜುನ, ಐ ದುರ್ಯೋಧನ, ಸ್ವರಮಂಡಲ ಸ್ಮರಣಿ ಬಂಡೆಯಂ ತಕ್ಕಿಸಿಕೊಂಡು ಹೋಗುವ ಬಂಡಾವಲಿದೆ. ನಿರ್ಭಾಗ್ಯನೇ ಕೇಳ, ದುರ್ಭಾಗ್ಯನೇ ಹೇಳ, ಉಬ್ಬಿದ ನಿಮ್ಮರ ಜನಾರ್ದನ ನಿರ್ಮಿತನಾದ ದುರ್ಧನ ದಿಗಮಲ, ಕಾನ್ಪುರದ ನಿರ್ಮಲವಾದ ಗಂಧಗಾತಗಳಾದ ಕುಲೀಕರು, ಲಕ್ಷಗಂಟ ಗಾಂಧಿವಿ ಇನ್ನಕ್ಕೆ ಗುರು ದಕ್ಷಿಣವನ್ನು ಕೊಟ್ಟು ಸಮುದಾಯಕ್ಕಾಗಿ ಪಾಂಚಾಲಿ ಪಟ್ಟಣಕ್ಕೆ ಹೋಗಿ ದ್ರೌಪದರಾಯನ ನಡೆದರನಂತೆ ದ್ರೌಪದಿಗೆ ವಚನವನ್ನು ಕೊಟ್ಟು ವಚನವೇಷ್ಟೋ ನೀನು ಅಥವಾ ದ್ರೌಪದರಾಯನಿದ್ದವ ಮಾಡಲೇ ಹಿಂದಕ್ಕೆ ಓಡುವಾಗ ಎಳೆಯ ಬೀಳಲೇ ಬಂದ. ಓ ಎಲ್ಲದ ಪೌರ್ತ ನಿನಗೆ ಎಲ್ಲಿಂದ ಬಂದು ಬಂದ? ಶಿಖಾಮಣಿಯಾದ ಅರ್ಜುನನೇ, ದುಷ್ಟನಾದ ಕರ್ಣನೇ, ಲಜ್ಜಗಟ್ಟನ ಜಗದ ಭಿಕ್ಷಗಾರನಂತೆ ತೀರಿ ದಂಡವನೇ ನೀನು. ಶುದ್ಧ ಗುಣ ಪ್ರಸಿದ್ಧನಾದ ಕೌರವೇಂದ್ರನ ನೇಮಕ್ಕೆ ಬದ್ಧನಾಗಿ ಶುದ್ಧಳಾಗಿದ್ದ ನಿನ್ನ ಪ್ರೇಮದ ಹೆಂಡತಿಯಳಾದ ದ್ರೌಪದಿಯನ್ನು ಮಾನಹೀನ ಮಾಡಿದವನ ಕೈಲಾಗ ನಿರ್ಧಾರ ಹಿಂದಕ್ಕೆ ತನಗೆ ನೋಡಿ ಲದ್ದ ಓಡಿ ಮಗನೇ ಅರ್ಜುನ. ದುಷ್ಟನಾದ ಕರ್ಣನೇ, ದುಷ್ಟನಾದ ಭಕ್ತನೇ, ನಮ್ಮ ಪಟ್ಟದ ರಾಣಿಯ ಪಟ್ಟನೆ ಹೇಳ್ತಾರೆಂದು ಈ ಕೆಟ್ಟ ದುಶ್ವಾಸನೆಗೆ ಹೇಳಿದ ಸಹಜವಾಗಿ ಹೇಳುವನೇ ಭ್ರಷ್ಟ. ನಿನ್ನ ಪ್ರಾಣವನ್ನು ಕಳೆದು ಮೋಟಿಯನ್ನು ಕಟ್ಟಿಸಿ ಯಮ ಪಟ್ಟಣಕ್ಕೆ ತಟ್ಟನೆ ಕಲಗಿಸಿ ಕೊಡುವೆನು. ಕೆಟ್ಟ ನುಡಿಗಳನ್ನು ನುಡಿದರೆ ಈ ಕೋದಲದಿಂದ ನಿರ್ವಹಣೆಯನ್ನು ಖಂಡಿಸಿ ಬಿಡಲು ಬಣ್ಣ ಮಾಡುವುದುಂಟ. ಎಂದು ನೀನು ನಿನ್ನ ತಮ್ಮಂದಿರು ನಮಗೆ ಶರಣಾಗತರಾಗಿ ಬೇಡಿಕೊಂಡರೆ ನಿಮ್ಮ ಸಿರಿ ಸಾಮ್ರಾಜ್ಯವನ್ನು ನಿಮಗೆ ಕೊಟ್ಟು ಕೀರ್ತಿಯ ಪಡೆವನೆ ಕಂಡಿಯ ಧರ್ಮಜನೇ ಯೋಚನೆ ಮಾಡಿದ್ರೆ ಬೇಗನೆ. ಸೊರಗಿನವರೆಗೆ ನಿರ್ಣಾದ ಕೌರವನೇ, ಓ ಧರ್ಮರಾಯನೇ, ಘಾತಕತನವನ್ನು ಬಿಟ್ಟು ಪ್ರೀತಿಯಿಂದ ಎನ್ನ ಮಾತನ್ನು ಕೇಳು. ಅದೇನು ಚೆನ್ನಾಗಿ ಹೇಳು ಧರ್ಮಜ. ಉತ್ತಮಂ ಸ್ವಾರ್ಜಿತಂ ಮಿತ್ತಂ ಮಧ್ಯಮಂ ಪಿತ್ರಾರ್ಜಿತಂ ಹದಂ ಭಾದ್ರೋ ವಿತ್ತಾಂಚ ಶ್ರೀವಿತ್ತಾಂಚ ಹದಮಾ ಹದಮಂ. ಗುರುನಂದನ, ಧರ್ಮನಂದನ, ಇದರ ತಾತ್ಪರ್ಯವೇನೆಂದರೆ ಇದರ ತಾತ್ಪರ್ಯವೇನು ಧರ್ಮಜ? ತಾನು ಕಷ್ಟಪಟ್ಟು ಸಂಪಾದಿಸಿದ ದ್ರವ್ಯದಿಂದ ಜೀವಿಸುವುದು ಉತ್ತಮವು, ತಂದೆ ಕೊಟ್ಟ ದ್ರವ್ಯದಿಂದ ಜೀವಿಸುವುದು ಮಧ್ಯಮವು, ಅಣ್ಣ ತಮ್ಮಂದಿರು ಕೊಟ್ಟ ದ್ರವ್ಯದಿಂದ ಜೀವಿಸುವುದು ಅಧರ್ಮವು, ಸ್ತ್ರೀಯರು ಕೊಟ್ಟ ದ್ರವ್ಯದಿಂದ ಜೀವಿಸುವುದು ಅಧಮಾಧಮವು. ದುರ್ಯೋಧನ, ಧರ್ಮನಂದನ, ನೀವು ನಮಗೆ ಅಣ್ಣ ತಮ್ಮಂದಿರಾದ ಕಾರಣ ನಾವು ನಿಮಗೆ ಜೂಜಿನಲ್ಲಿ ಸೋತಿರುವುದು ನಿಮ್ಮದಾಯಿತೇ ಹೊರತು ನಮ್ಮದಲ್ಲ. ನೀನು ಕೊಟ್ಟರು ನಾನು ತೆಗೆದುಕೊಂಡರೆ ಅಧರ್ಮ ದ್ರವ್ಯವಾಗಲಿಲ್ಲವೇ? ದುರ್ಯೋಧನ, ಧರ್ಮನಂದನ, ಇದಕ್ಕೆ ಒಂದು ನೀತಿಯನ್ನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಧರ್ಮನಂದನ. ಅನಿತ್ಯಾನಿ ಶರೀರಾಣಿ ಹೊನ್ನೈವ ಶಾಶ್ವತಂ ಸಂಹಿತೋ ಮೃತ್ಯು ಕರ್ತೋ ಧರ್ಮ ಸಂಗ್ರಹ. ಕುರುನಂದನ, ಧರ್ಮನಂದನ, ಇದರ ತಾತ್ಪರ್ಯವೇನೆಂದರೆ ಇದರ ತಾತ್ಪರ್ಯವೇನು ಧರ್ಮಜ? ಈ ತಾರಾತಳದಲ್ಲಿ ಶರೀರವು ಸ್ಥಿರವಲ್ಲ, ಸಂಪದವು ಶಾಶ್ವತವಲ್ಲ. ಬದುಕಿದಷ್ಟು ಕಾಲ ಮೃತ್ಯುವು ಸಮೀಪದಲ್ಲಿರುವುದನ್ನು ತಿಳಿದು ಧರ್ಮಗಳನ್ನು ತಿಳಿದು ರಾಗದ್ವೇಷ ಮಳಿದು ಧರ್ಮಾತ್ಮಕನಾಗಿದ್ದರೆ ಧಾರ್ಮಿಕರು ಮೆಚ್ಚುವರು. ನಿರ್ಮಲ ಕೀರ್ತಿ ಬರುವುದು ನೋಡು ನೋಡು ಪರಮೇಶ್ವರೇ. ಆಹೋ ನಿರ್ಮಲ ಚಿತ್ತನಾದ ಧರ್ಮರಾಯನೇ, ಕಾರ್ಯಕರ್ಣನೇ, ನಿಮ್ಮ ತಮ್ಮಂದಿರಾದ ಭೀಮಾರ್ಜುನರು ಸುಮ್ಮನಿರದೆ ನಮ್ಮ ಆಗ್ದಯ ಬದ್ಧರಾಗಿ ಬಿದ್ದಿರದೆ
ಸಕಲ ಸಾಮ್ರಾಜ್ಯವು ಸತಿ ಸಹೋದರಿಗೆ ಎನ್ನಮ್ಮಸರಾದ ಮೇಲೆ ಧನಂತಿ ಹೇಳಿಕೊಳ್ಳಲಿಕ್ಕೆ ನಿಮಗೆ ಸ್ವಲ್ಪವಾದ ರಾಜಕೀಯವಿಲ್ಲ ಧರ್ಮದ ಅವೋ ಕರ್ಣ ಆಹೋ ಧರ್ಮನಂದನ ಹೇಳುವೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಧರ್ಮನಂದನ. ನೋಡಿದೆ ಸಹೋದರನೇ ಅಹೋ ಹಾಗ್ರಜನೇ, ಈ ನಾಲ್ಕು ಮಣಿಗಳಾದ ಪಾಂಚಾಲಿಯಂ ಕಟಪೆಟಿಗಿನ ನುಡಿಗಳಂ ಕೇಳಿ ಮರು ಆಗಬೇಡ. ಮರಳಾಗುವುದಿಲ್ಲ ಹಾಗ್ರಜ. ಜಾಗ್ರತೆಯಿಂದ ದ್ರೌಪದಿಗಳನ್ನ ಚಟಪುಡಿಯಂ ಬಿಡದು ತಡ ಮಾಡದ ಈ ಸಭೆಯೊಳಗೆ ತಂದು ನಿಲ್ಲಿಸಿ ಕಟ್ಟಿಯ ಸಹೋದರನೇ ರಾಜವೀರನೇ. ನಿಮ್ಮ ಇಷ್ಟವಂತೆ ಆಗಲಿ ಹಾಗ್ರಜ. ಎಲೆ ಕಾಕು ಬುದ್ಧಿಯವಳೇ ಬಲು ಜೋಕೆಯಿಂದ ಮಾತನಾಡು. ನಿನಗೆ ಬೇಕಿಲ್ಲದ ನುಡಿಗಳನ್ನು ಸಾಕು ಮಾಡು. ಭೂಕಾಂತನಾದ ನಮ್ಮ ಅಣ್ಣನ ಬಳಿಗೆ ನೂಕಿಕೊಂಡು ಹೋಗುವೆನು. ಈ ಲೋಕದೊಳ್ ಪಾಂಡವರು ಗಂಡರೆಂಬುವುದನ್ನು ಮರೆಯೇ ಕೌರವನೇ ಗಂಡನೆಂದರೆ ಸರಿ. ಈ ದುಶ್ಯಾಸನನ ಕೈ ಪಿಡಿದು ನಡಿ ನಡಿ ನಮ್ಮ ಪಟ್ಟಣಕ್ಕೆ ನಾರಿ ಮರಣ ಕಠಾರಿ. ಅದೇನು ಚೆನ್ನಾಗಿ ಬರು. ಎಲೆ ಭಂಡ ಮುಂಡೆ ಯಾವಾಗ ಹಬ್ಬದೆ. ನಾನು ಋತುಮತಿಯಾಗಿರುವೆನೆಂದು ಎಷ್ಟು ಸಾಲ ಹೇಳಬೇಕು. ನೀನು ಋತುಮತಿಯಾದರೆ ನಮ್ಮ ಅಣ್ಣನಿಗೆ ಬಹಳ ಸಂತೋಷವಾಯಿತು. ಪರಮ ಪತ್ರತಿಯಾದ ಎನ್ನನ್ನು ಕಾಣಬೇಡವೋ ಭ್ರಷ್ಟ. ಪರಮ ಪಾಪಿಷ್ಟ. ಎಲೆ ಹುಡು ರಾಜಮುಖಿ, ಅದಮನೆ ನಮ್ಮ ಹೊಡೆಯರು ನಿಮ್ಮ ಹೊಡೆಯರು ಪಡು ಬೇಸಗೆ ಸೋತು ಬಿಟ್ಟರು. ಎಲೆ ಬಡ ನಡುವಿನ ಬಾಲೆ ಬಾಗಿನ ಮೇಲೆ ನಮ್ಮ ಅಣ್ಣನೇ ಒಡೆಯನೆಂದು ಆತನನ್ನು ಒಡಗೂಡಿ ಕೊಡಿಸ್ಕೊಂಡು ಕೊಡು ಬಿಡದ ಈ ಕಾರ್ಯಕ್ಕೆ ಮನಗೊಳಿಸಕ್ಕೆ ಸುಪ್ರಾಂಶಮುಖಿ. ಸಲ್ಲದು ಎಲೆ ಭಂಡ ಮುಂಡೆ ಯಾವುದು ಹೋಗದೆ. ಮೂರು ಲೋಕದ ಗಂಡನಾದ ಪಾರ್ಥನನ್ನು ಸಾಮಾನ್ಯನೆಂದು ತಿಳಿದಿರುವಿಯಾ? ಅವನು ಲಜ್ಜೆಗೆಟ್ಟಿರುವನೇ ಪಾಂಚಾಲೆ. ನನ್ನನ್ನು ಸುಮ್ಮನೆ ಬಿಡಲಾರನು. ಅವನನ್ನು ಸುಮ್ಮನೆ ಬಿಡಲಾರನೆ ಹೋಗದೆ. ನನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡುವ ಭ್ರಷ್ಟ. ಪರಮ ಪಾಪಿಷ್ಟ. ಎಲೆ ಪಾಂಚಾಲೆ, ಈಕೋ ಧರ್ಮರಾಯನಿದ್ದರೆ ಬಡ ಬ್ರಾಹ್ಮಣನಂತಿರುವನು. ಭೀಮನಿದ್ದರೆ ತಿಂಡಿ ಬಾಕನು. ಅರ್ಜುನನಿದ್ದರೆ ಮಹಾ ಗರ್ವಿಷ್ಠನು. ಇಂತಹ ಮೂಢರ ಮೇಲೆ ನಿನಗೆ ಏತಕ್ಕೆ ಅಷ್ಟು ಅಮ್ಮಲ? ಪಟ್ಟದರಸನಾದ ನಮ್ಮ ಅಣ್ಣನ ತಲೆ ಮೇಲೆ ಕುಳಿತುಕೋ. ಪಟ್ಟದರಸಿಯಾಗುವ ಕಾಮಿನಿ ನೋಡಿ ನೋಡಿ ಹಚ್ಚನೆ. ಹರೆಯಳು ಮೇರೆಯುವ ಪ್ರೀತಿ ಮೇಂದನು
ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಅದೇನು ಚೆನ್ನಾಗಿ ಮಗಳೇ ಪಾಂಚಾಲಿ. ಅರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಆ ಭೀಮೇಶನು ನನ್ನನ್ನು ಏನು ಮಾಡುವನೇ ದ್ರೌಪದಿ? ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡು ಅದಮನೆ. ಇದು ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ ಸುಂದರಿ. ಪ್ರಾಣೇಶ್ವರ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳು. ನೋಡೆನ ಮನ ಹಿರಿಯ ವಾಯು ತನಯ ಕಂದ ದ್ರುಪದ ದ್ರುಪದ ರಾಜರ ಹೊಟ್ಟೆಯಲ್ಲಿ ಹುಟ್ಟಿ ಅಯ್ಯೋ ನಿಮ್ಮಂತ ಪಟ್ಟದ ರಾಜರಿಗೆ ಹೆಂಡತಿಯಾಗಿ ಕಟ್ಟ ಕಡೆಗೆ ಈ ದುರ್ಮಾರ್ಗರ ಕೈಗೆ ಒಪ್ಪಿಸಿ ನನ್ನ ಮಾನನಷ್ಟ ಮಾಡಿದಿರಿ. ಈಗಲಾದರೂ ನಿಮ್ಮ ಇಷ್ಟ ತೀರಿತೇನೋ ಪಟ್ಟದರಸನೇ. ಹೇ ಮಠದಿ ಶಿರೋಮಣಿಯಾದ ದ್ರೌಪದಿ, ಪ್ರಾಣಪತಿ ಎನ್ನ ಅಣ್ಣನ ಅಪ್ಪಣೆ ಪಡೆದುಕೊಂಡು ಆ ದುರಾತ್ಮರ ಒಡೆಲು ಬಗೆದು ಅಡವಿ ಪಾಲು ಮಾಡುವೆನು. ತಾಳು ತಾಳು ನಡಿನಾಮುಖಿ ಏಳನ್ನ ಪ್ರಾಣಸಖಿ ಪ್ರಾಣಕಾಂತ ಪ್ರಾಣಕಾಂತೆ, ಅಡಿಯಡಿಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಈ ಬಣ್ಣನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರಬೇಕಂತ ಗುಣವಂತ. ಹೇ ಸಖಿ ಸುಖಾಂಸಮುಖಿ ಕಾಂತ ಪರಂಪರೆಯಿಂದ ಭಂಗಪಡಿಸುವುದನ್ನು ನೋಡಿ ನಿನಗೆ ಆನಂದವಾಯಿತೆಂದು ಹೇಳಿದೆಯಲ್ಲ, ನಿನ್ನ ಮನಸ್ಸಿಗೆ ಆನಂದವಾಗುವಂತಹ ಪಟ್ಟದ ಶಾಸನ ಖಂಡಿಸಿ ತುಂಡು ತುಂಡು ಮಾಡಿ ಅವನ ಮಾಂಸದ ತುಂಡುಗಳನ್ನು ಇಟ್ಟು ಪುಟಗಳ ತಂಡಕ್ಕೆ ಥಂಡಿಯಾಗಿ ಶಿರೋಮಣಿ ಸ್ವಲ್ಪವಾದರೂ ಕರಡೆ ಬಾರದೇ ಹೋಯಿತೆ. ಈ ದುರ್ಮಾರ್ಗನು ಭಂಗಪಡಿಸುವುದನ್ನು ನೋಡಿ ಸುಮ್ಮನೆ ಕುಳಿತಿರುವಿರಲ್ಲ. ಈಗಲಾದರೂ ನಿಮ್ಮ ಕಣ್ಣುಗಳಿಗೆ ಆನಂದವಾಯಿತೇನೋ ಕಾಂತ ಗುಣವಂತ. ಈ ತಥಾಂತರಕ್ಕೆ ಭಾರಿ ಭಾರಿಗೆ ಒಳ ಭೇಟಿ ಕೊಟ್ಟರೆ ಕೇಳಿದೆ ನಿನ್ನ ಇಷ್ಟದಂತೆ ಹಾಗಲೇ ಹಾಕಿದ
ಕೈಯಲ್ಲಿ ಕೊಪ್ಪರಿಕೆ ಮೇಡಿದ್ದು ತಿಳಿದುಂಡು ದಿಯತಕ್ಕೆ ಹೊಟ್ಟೆಗೆ ಅನ್ನವಿಲ್ಲದ ಬ್ರಾಹ್ಮಣರ ಮನೆಯಲ್ಲಿ ಹೊತ್ತು ತಿಂದು ಜೀವಿಸುವ ಎಮ್ಮೆಡಿಯೇ ನೀನು ಯಾವ ಫಲವಂತನೊಂದಿಗೆ ನನಗೆ ನೀತಿಯ ಹೇಳಿವೆ ಲಜ್ಜೆಗೆ ಎಮ್ಮ ಹೊಂಡಾವಳಿದೆ ಈ ಕಾರ್ಯ ಹೀಗಚರಿಯನಾದ ದುರ್ಯೋಧನ ನೀವು ಘಾತಕರು ದುಡಿತರು ಪರಮ ಘಾತಕರು ಹೋತಳ ತೋಳ್ಕ್ಯಾತಿಯಿಂದ ಇರುವಂದರಲ್ಲಿ ಬಂತು ಬಿಟ್ಟಿರಬೇಕೆಂಬ ಕುಂತಿಯು ಸಹಿತ ಸಂತೋಷದಿಂದ ಬಾಣಮಂ ಹೋಗಿ ಏಕಚಕ್ರ ಕುಲದಲ್ಲಿ ಕಾಲವನ್ನು ಕಳೆಯುತ್ತಿರಲು ಕೆಟ್ಟ ಗುಣದ ವಿಕಾರವಾದ ಕಾರ್ಯಕರು ಆ ಪುರದಲ್ಲಿ ತರತರವಾಗಿ ದಿನಕ್ಕೊಂದಕ್ಕೆ ಒಬ್ಬ ಮನುಷ್ಯ 7 ಗಂಟೆಗ ಅನ್ನ 2 ಬಂಧೂರವಾದ ಕೋಣೆಗಳ ಮಣ್ಣಿಗೆ ಕಟ್ಟಳೆಯ ಮಾಡಿ ತಿಂದು ಜೀವಿಸುತ್ತಿರಲು ಅದಂ ತಿಳಿದು ನಾವಿರುವ ಮನೆಗೆ ಬಂದು ಬರಲು ಅದಂ ತಿಳಿದು ಬಂಡಿಯ ಮೇಲಿಂದ 7 ಗಂಟೆಗ ದಂಡಿಯಾಗಿ ಉಂಡು ರಕ್ಷಸನ ಕಾಲ್ಗಳಂ ತೋಳ್ಗಳಂ ನಾಲ್ಗಳಂ ಬಳ್ಳಿಯಂತೆ ಅರಿದು ನಾಮವೈರಿ ವಿಕ್ರಮಾಂಕಿತನಾದ ಭೀಮಸೇನ ನಾಮವೈರಿ ವಿಕ್ರಮಾಂಕಿತನಾದ ಭೀಮಸೇನ ಇಕೋ ಇಷ್ಟು ವಿಧವಾದ ಶಿಲ್ಪಿ ಇದ್ದರೆ ನಿನ್ನ ಗದೆಯನ್ನು ತೆಗೆದುಕೊಂಡು ನನ್ನನ್ನು ಸಂಹರಿಸಿ ನಿನ್ನ ಕೌರವರನ್ನು ಸಂಹರಿಸಕ್ಕೆ ಈ ಧರಣಿಗಳು ವೀರಾದಿ ವೀರನಾಗಿ ಬೆರಿ ಹೀಗೆ ಮಾಡಬೇಕಾದರೆ ನೋಡು ಇಲ್ಲವಾಯ್ತೆ ಕೌರವರನ್ನು ಸಂಹರಿಸಲಿಕ್ಕೆ ಅಪ್ಪಣೆ ಕೊಡಲು ಕಂಡೆಯ ವಾಯುನಂದನ ನಿರ್ಮಲ ಚಿತ್ತನಾದ ಧರ್ಮನಂದನ ಅಹೋ ತಮ್ಮ ವಾಯುನಂದನ ಕುಟ್ಟಿ ಒಡೆಯುವುದೆಂದು ಅಪ್ಪಣೆ ಕೊಡಿ ಎಂದು ಕೇಳಿದರೆ ವ್ಯಾಖ್ಯಾನವಾಗಿ ನಿಲ್ಲುತ್ತೀಯಲ್ಲ ಎನ್ನ ಬುದ್ಧಿಯನ್ನಾದರೂ ಕತ್ತರಿಸಿ ಎಂದು ದರ್ಶನವನ್ನು ಹೇಳುವೆಯಲ್ಲ ಅಣ್ಣನ ತಂದೆಗೆ ಸಮಾನವೆಂದು ಬಣ್ಣಿಸಿ ಹೇಳುವರಲ್ಲ ಅಯ್ಯೋ ನಿನ್ನಂತ ಅಣ್ಣನಂ ಕೊಂದು ಪಾಪವಂ ಕಟ್ಟಿಕೊಂಡು ಬಾಳುವುದಿಗೆ ತರವಲ್ಲ ನಾವು ಎಷ್ಟು ಬಾಳಿರದು ಪ್ರಯೋಜನವಿಲ್ಲ ಅಣ್ಣ ಧರ್ಮ ಅಣ್ಣ ಧರ್ಮನಂದನ ವಾಯುನಂದನ ನಿನ್ನ ಪಾದ ಪದ್ಮಾಂಗಳಿಗೆ ವಂದನೆ ಮಾಡಿ ಬೇಡಿಕೊಳ್ಳುವೆನು ಎನ್ನ ಬೆನ್ನಪವನ್ನು ಮನಸ್ಸಿಗೆ ತಾರದೆ ಮನಸ್ಸಿಗೆ ಬಿಡುವೆನು ಅಣ್ಣ ಧರ್ಮನಂದನ ತಮ್ಮ ವಾಯುನಂದನ ಹಿಂಡು ಪುಸಾಚಿಗಳ ದಂಡಕ್ಕೆ ದಂಡಿ ಇಟ್ಟು ಬಾ ತಮ್ಮ ಎಂದು ಸಂಬಂಧದಿಂದ ಅನುಮತಿ ಕೊಟ್ಟು ಕಳೆಯುವುದು ಧರ್ಮನಂದನ ಮಾಡುವುದು ಗೌರವನಂದನೆ ನಾವು ದುಶ್ಯಾಸನ ಅಹೋ ಅಣ್ಣ ಧರ್ಮನಂದನ ಮಾಂಡವರಿಗೆ ನಾವು ದೊಡ್ಡ ಬೆಟ್ಟ ಬಟ್ಟಗಳನ್ನು ಉಟ್ಟುಕೊಂಡು ಕೊಟ್ಟ ಸಂಬಳವನ್ನು ತೆಗೆದುಕೊಂಡು ಎಟ್ಟ ಅನ್ನವ ಮುಂಡ ಅಧ್ಯನಂತ ಬೆಟ್ಟಬೇಕಂತ ಕತ್ತು ಮಾಡಿ ಸರಿಯಲ್ಲಿ ಇರಿಸ್ಬಿಡ ನಿನ್ನ ಇಷ್ಟದಂತ ಹಾಗಲೇ ಹಾಕಿದ ಅಹೋ ಹಾಕಜ ಹೋ ಹಾಗ್ರಜ ಅವಳ
ಪಾಂಚಾಲಿಯಂ ಕಟ್ಟಿರುವ ಪಟ್ಟು ಪೀತಾಂಬರವನ್ನ ತಕ್ಷಣ ಸೆಳೆದು ಮಾನವಂಗಟ್ಟು ಮಾಡಿಬಿಡಿ ಕನ್ಯೆಯ ಧೀರನಾಥ ಸಹೋದರನೇ ಇವರ ಮಾನವ ಕಲಿಯಬೇಕೇ. ನಿನ್ನ ಇಷ್ಟದಂತೆ ಆಗಲಿ ಹಾಗೆ. ಖಡ್ಗದಿಂದ ಖಂಡಿಸಿ ನಿನ್ನ ಮಾನವಂ ಸೂರ್ಯ ಮಾಡುವೆನು ಸಖಿ. ನಮ್ಮ ಹಣ್ಣಲಿಯಾಗು ನೀನು ಪ್ರಾಣನಾಯಕೆ. ದೇವ ಶ್ರೀಹರಿ, ಈ ದುರ್ಮಾರ್ಗನು ಎನ್ನ ಪಟ್ಟು ಪಿತಾಂಬರವನ್ನು ಸೆಳೆಯುತ್ತೇನೆಂದು ನುಡಿಯುತ್ತಿರುವನು. ಇಂಥ ಸಮಯದಲ್ಲಿ ನೀನೇ ಮುನಿದರೆ ಎನ್ನ ಗತಿ ಏನು? ಎನ್ನ ಮಾನವಿಮಾನವನ್ನು ನೀನೇ ಕಾಪಾಡು ದೇವ ದೀನಬಾಂಧವ. ಅಲೇ ಭ್ರಷ್ಟ ಕಾಮಿನೇ, ನಿಷ್ಠೆಯಿಂದ ಕೃಷ್ಣ ಕೃಷ್ಣ ಎಂದು ಬಡಲಿದರೆ ಆ ಹದಮನೆಂಬ ಕೃಷ್ಣನು ಬಂದು ನಿನ್ನ ಕಾಪಾಡುವನೇನೇ ನಾರಿ ಒಯ್ಯಾರಿ. ಶೇಷ ಶಯನ ನಾರಾಯಣ ಓ ಕಮಲ ನಯನ ಶೇಷ ಶಯನ ನಾರಾಯಣ ಓ ಕಮಲ ನಯನ ದೀನಾವನ. ತಿಳಿಯದೆ ಮಾಯಾ ಮುಸುಗಿದಂತಾಯಿತು. ಈ ತಾಪಕ್ಕೆ ತಾಳಲಾರೆನ ಅಗ್ರಜ. ಹಾಗೂ ರಾಜಾದಿರಾಜನಾದ ಅಣ್ಣ ಮೂರ್ಛಗದ ಸೋಜಿಗವಾಯಿತು. ದ್ರೌಪದಿಯ ಹುಟ್ಟ ಪಿತಾಂಬರಮಂ ಸೆಳೆದಿದ್ದು ಸಾಧ್ಯವಿಲ್ಲದಂತಾಯಿತು. ಎನ್ನ ರಕ್ತಗಳ ಬಲವೂ ನಿಂತು ಹೋಯಿತು. ಇನ್ನು ನಾನು ಸೆಳೆಯಲಾಗಲು ಕುರುಹರ ಎನಗಾಯಿತು ಬಹು ಬೇಸರ. ಬೆಟ್ಟದಂತೆ ಬಿಚ್ಚಿರ ಮಟ್ಟದ ಬಾಗಿ ಮಡಿಸಿ ಕಟ್ಟಿನಿಂದ ಕಟ್ಟಿ ಬೆಟ್ಟೆಗಳಿಟ್ಟು ನಮ್ಮ ಪಕ್ಕಸಕ್ಕೆ ಕಲಿಸು. ಕಳೀಶ್ವರ ಅಗ್ರಜ. ಓ ಅನುಜ, ಓ ಅಗ್ರಜ, ಮಾರಮನೆಯ ಧಾತ್ರಿಗಳು ಸೇರಿಸು. ಇದಕ್ಕೆ ತಪ್ಪು ಮಾಡಬೇಡ ಕಂಡಿಯ ಸಹೋದರನೇ. ವೀರನೇ, ನಿಮ್ಮ ಇಷ್ಟದಂತೆ ಹಾಗಲಿ ಹಾಕಿಲ್ಲ.
ಕಾರಣ ಜಾಗೃತಿಯಿಂದ ಸೇನಾ ನಾಯಕರಿಗೆ ಅಪ್ಪಣೆ ಕೊಡು ಕಂಡಿಯ ರಾಧೆಯ ಹೇಗಿದ್ದು ನೋಡು ಎನ್ನ ಆಲೋಚನೆಯ ಸರಿಯ ಚಕ್ರವರ್ತಿಯಾದ ಗೌರವೇಂದ್ರ ಕಲಿಕನ ಆ ದೈತ್ಯಾವನಕ್ಕೆ ಘೋಷಿಯಾದ ನೇಮದಿಂದ ಹೋಗಿ ಪಾಂಡುಪುತ್ರನಿಗೆ ಯಾವ ವಿಧದಿಂದ ಕಷ್ಟಪಡಿಸಿ ನಿಷ್ಠವಂತವ ರೀತಿ ಮಾಡಬೇಕು ಇಷ್ಟೇ ಇದಕ್ಕೆ ಸರಿಯಾದ ಆಲೋಚನೆಯ ಮಾಡು. ನಿನ್ನ ತಾತ್ಪರ್ಯವೇನು ಗೌರವೇಂದ್ರ? ಎನ್ನ ಆಲೋಚನೆ ಏನೆಂದರೆ ಪಾಂಡವರ ಇರುವ ದೈತ್ಯವನಕ್ಕೆ ಹೋಗಿ ನಮ್ಮ ಸಿರಿ ಸಾಮ್ರಾಜ್ಯವನ್ನು ಕಂಡು ಕಟಪಿಟಿಕವಂತೆ ಮಾಡಿ ಹಾಳು ಮಾಡಿ ಪುಷ್ಪಲತೆಗಳಂತಿತ್ತಿ ದೇವಾಲಯ ಕಡಿಸಿ ಸರ್ವರ ಗೋಪಾನವನ್ನು ಹಾಳು ಮಾಡಿ ನಷ್ಟಗೊಳಿಸಬೇಕು. ಎಷ್ಟರೊಳಗೆ ಆ ಗಂಧರ್ವರು ಬಂದು ಕೇಳಿದರೆ ಪಾಂಡವರೇ ಹಾಳು ಮಾಡಿದ ಅಂತ ಹೇಳಿದರೆ ತಕ್ಷಣವೇ ಪಾಂಡವರ ಗಂಧರ್ವನಿಗೆ ಲಹವಾಗಿ ಪಾಂಡವರನ್ನು ನಾಶಗೊಳಿಸುವ ಕಂಡಿಯಾರ ವಿನಂದನ. ಇದೇ ಪಾಂಡವರ ನಾಶಕ್ಕೆ ಯೋಚನೆ. ಆಹೋ ಗುರುವಂಧನ, ವಿನಂದನ, ನಿನಗೆ ಸರಿಯಾದ ಆಲೋಚನೆ ಎಂಪೇಳುವೆನು. ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳೋ ಕರ್ಣ. ಈ ಧರಣಿಯ ಧಾರಣಂ ಕಾಣಿನು ಮತ್ತೇನು ಕಾರ್ಯ ವಿಸ್ತರಿಸಿ ಹೇಳು. ನಮ್ಮ ಪರಿವಾರದವರು ರಕ್ತದೀಪ್ತ ವಿಸ್ತಾರವಾದ ವಸ್ತುಗಳಿಂದಲೂ ಪಟ್ಟು ಪೀತಾಂಬರದಿಂದಲೂ ಜಗಜಗಿಸುವ ಬಂಗಾರದಿಂದ ನವಪೂರಿತ ಮುತ್ತಿನ ಗೊಂಚಲಗಳಿಂದಲೂ ಭರಿತವಾದ ವಸ್ತುಗಳಿಂದಲೂ ಶೃಂಗಾರವಾಗಿ ಬರುವಂತೆ ಮಾಡುವೆನು. ಮತ್ತೇನು ಉತ್ತರ ವಿಸ್ತರಿಸಿ ಹೇಳಿರಾಜ ನಸಗಲ್ಪವಾದ ರಘುನಂದನ, ಗುರುವಂಧನ. ಕಂಬಳಿಪುರ ಮಂದಿರನಾದ ಶ್ರೀ ನೀಲಕಂಠನ ಪಾಂಡವರನ್ನ ಧರಣದಿಂದ ಕುಕ್ಷಿಯೊಳಗಿಟ್ಟರಗಿಸುವ ಇವತ್ತಿನ ದಿನ ಯಾವ ವಿಧದಿಂದಲಾದರೂ ಪಾಂಡವರನ್ನು ಮೋಸದಿಂದ ಘಾತಪಡಿಸಬೇಕು. ಆದ ಕಾರಣ ನಮ್ಮ ಚತುರಂಗ ಬಲವನ್ನು ಮುಂದಾಗಿ ಹೋಗುವಂತೆ ಏನು ನಾಯಕರಿಗೆ ಅಪ್ಪಣೆ ಕೊಡುತ್ತಲ್ಲ ಅದೇ ಹೋಗ ನಿನ್ನಿಷ್ಟದಂತೆ ಹೋಗೋಣ. ನಮ್ಮ ದುರ್ಯೋಧನನಿಂದ ಗಂಧರ್ವ ಲೋಕಕ್ಕೆ ರಥವನ್ನು ಚೂಟಿ ಇಲ್ಲದೆ ಬಿಡುವಂತನಾಗಲಾತೆ. ರಥವನ್ನು ಬಿಡುವಂತಾಗತ್ತೆ. ಅದೇ ಕಾಂತ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣಕ್ಕೋಸ್ಕರ ನಿನಗೆ ಸುಂದರ, ನಾನು ನಿನ್ನ ಪ್ರೀತಿಸತಿಯಲ್ಲವೇ? ಸತಿಯದಾದರೂ ಚಿಂತೆಯೆಲ್ಲ ನಿನಗೆ ತಿಳಿಸುವುದಿಲ್ಲ. ಹೇಳುವೆ ಕೇಳು. ನಿನ್ನಯ ಪಯಣ ತಿಳಿಸೋಯನಗೆ ಸೋಜಾನ, ನಿನ್ನಯ ಪಯಣ Bye.
ಹಾ. ನೀನು ಹೋಗುವ ಪಯಣವೆಲ್ಲಿ? ನಿನ್ನ ಸತಿಯಾಗಿ ಎನ್ನ ಮುಂದೆ ತಿಳಿಸು ಕಾಂತ ಆ ಮಹಾಗುಣವಂತ. ಏ ಕಾಂತಿ, ಅದೇ ಸುಂದರಿ, ಸುಂದರ ವರ್ಷ ಯಾತ್ರೆಯ ನೆಮ್ಮದಿದ್ದ ದೈತ್ಯವನಕ್ಕೆ ಹೋಗಿ ಆ ಪಾಂಡವರಿಗೆ ಎಲ್ಲ ಅಪರಿಮಿತ ಐಶ್ವರ್ಯಗಳನ್ನು ರಕ್ತ ಖಚಿತ ಮತ್ತು ರತ್ನಗಳಿಂದ ಅಲಂಕೃತರಾಗಿ ವೈಭವದಿಂದ ಸೆಳೆಯಬೇಕು. ಹಾ ಸುಂದರಿ, ಸುಂದರ ನಮ್ಮ ಸಾಮ್ರಾಜ್ಯವನ್ನು ಪಾಂಡವರ ಕಂಡು ಕಟಮಿಡಿಕವಂತ ಮಾಡುವುದಕ್ಕೆ ಆ ದೈತ್ಯವನಕ್ಕೆ ಹೋಗಬೇಕು. ಖಂಡಿಯಾರಮಣಿ ಸತ್ಯನಾವರಣೆ ಪ್ರಿಯ ಪ್ರಿಯೇ, ಪಂಥ ಕಾಂತ ಇಂಥ ಪಂಥ ಕಾಂತಿ, ವಸಂತ ಕಾಲ ವದಿರಿಂದ ಒನಗಿವರ ಮಾಡಬೇಕೆಂದು ಎನ್ನ ಮನದ ಇಚ್ಛೆ ಇರುವುದು. ಹೌದೇನು ಸುಂದರಿ? ಹೌದು ಸುಂದರ. ಹಾ ಕಾಂತ, ಕಾಂತಿ, ನಿನ್ನ ಪಯಣದ ವಿಚಾರವನ್ನು ನಿನ್ನ ಮಡದಿಯರಾದ ಎನ್ನ ಮುಂದೆ ತಿಳಿಸು ಕಾಂತ ಮಹಾಗುಣವಂತ. ಆಕೆ ಕಮಲದಳ ನೇತ್ರಿಯಾದ ಭಾನುಮತಿ ನಮ್ಮ ಕೂಡ ಮನ ವಿಭಾಗ ಮಾಡಬೇಕೆಂದು ನಿನ್ನ ಮನೋಚಿತಂತೆ ಕಾಣುವುದು. ಹಾ ಸುಂದರಿ, ಸುಂದರ ಆದ ಕಾರಣ ಜಾಗೃತಿಯಿಂದ ವಸ್ತ್ರಾಭರಣಗಳನ್ನು ಧರಿಸಿಕೊಂಡು ಅಲಂಕೃತಳಾಗಿ ನಮ್ಮ ಹಿಂದೆ ತೆರಳುವಂತಳಾಗ ರಮಣಿ. ಇದಕ್ಕೆ ಮಾಡಿದರೆ ಯೋಚನೆ ಪ್ರಿಯ ಪ್ರಿಯೇ, ಸುಂದರ ಹೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳು. ನೀನಾದೆ ಬಾಳಿನ ಜ್ಯೋತಿ ನಾ ಕಣ್ಣು ಪ್ರೇಮದ ಕಾಂತಿ. ನೀನಾದೆ ಬಾಳಿನ ಜ್ಯೋತಿ ನಾ ಕಣ್ಣು ಪ್ರೇಮದ ಕಾಂತಿ. ಎಲ್ಲ ಮಾತನ್ನು ಕೇಳಲಿ, ಎಲ್ಲ ಮಾತನ್ನು ಕೇಳಲಿ. ನೀನಾದೆ ಬಾಳಿನ ಜ್ಯೋತಿ. ಎನ್ನ ಬಾಯ ಚೆನ್ನಿರದೇನು ನಿನ್ನ ಪ್ರೇಮ ಕಾಣೆಯು ನಾನು. ಅರಗಳಿಗೆ ನಿನ್ನನು ನಾನು ಬಿಡಲಾರೆ ಬಿಡಲಾನು. ನಿನ್ನ ಮಡದಿಯ ಮೊರೆ ಕೇಳೆಯ. ಕಾಂತ ಕಾಂತಿ, ವಸಂತ ಕಾಲ ವದಿರಿಂದ ಒನಗಿವ
ಸ್ವಯಂವರ ಮಾಡಬೇಕೆಂದು ಎನ್ನ ಮನದಿಚ್ಛೆ ಇರುವುದು. ಹಾ. ಆದ ಕಾರಣ ಹಾ. ನಾನು ನಿಮ್ಮ ಹಿಂದೆ ಬರುತ್ತೇನೆ ಕಾಂತ ಮದುವೆ. ಏ ರಮಣಿ, ಇನ್ನ ತಡ ಮಾಡದ ಅಲಂಕೃತಲಾಗಿ ತೆರಳುವಂತಲಾದ ರಮಣಿ, ಇದಕ್ಕೆ ಮಾಡುವುದೇ ರಮಣಿ. ಗಾಮಿನಿ, ಕುಲ ಹಂಸ ಗಾಮಿನಿ, ಈ ಪೀಠವನ್ನು ಅಲಂಕರಿಸುವುದು ಕಾಂತ ಮಹಾಗುಣವಂತ. ಹೆಸರಿದ್ದಾಗಲಿ ಕಾಂತಿ